ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಶಾರದಾ ಟ್ಯುಟೋರಿಯಲ್ಸ್. ನಿನ್ನೆ ನಾವು ಲಿವಿಂಗ್ ವರ್ಲ್ಡ್ ನೋಡಿದ್ವಿ, ನಿನ್ನೆ ಕಂಪ್ಲೀಟ್ ಮಾಡಿದ್ವಿ ಲಿವಿಂಗ್ ವರ್ಲ್ಡ್ನ. ಇವತ್ತು ನೀಟ್ ರಿಲೇಟೆಡ್ MCQsನ ಮಾಡೋಣ ಲಿವಿಂಗ್ ವರ್ಲ್ಡ್ ಕಡೆಯಿಂದ. ಸೊ ಲೆಟ್ ಅಸ್ ಸ್ಟಾರ್ಟ್. ಓಕೆ, ಒಂದ್ಸತಿ ಇದೆಲ್ಲ ರಿವೈಸ್ ಮಾಡಿಬಿಡೋಣ. ಲಿವಿಂಗ್ ವರ್ಲ್ಡ್ನ ಕಂಪ್ಲೀಟ್ ರಿವಿಷನ್ ಮಾಡಿಬಿಡೋಣ. ನೋಡಿ, ಇದ್ರಲ್ಲಿ ಪೂರ್ತಿ ಇದೆ ಲಿವಿಂಗ್ ವರ್ಲ್ಡಲ್ಲಿ. ನೋಡಿ, ಬಯಾಲಜಿ, ಫಸ್ಟ್ ಬಯಾಲಜಿ ಬಗ್ಗೆ ಹೇಳ್ತಾ ಇದ್ದಾರೆ. ಬಯಾಲಜಿ ಇಸ್ ದ ಸೈನ್ಸ್ which deals with the study of living organisms, the life processes. ಬಯಾಲಜಿನ ಯಾರು ಇನ್ವೆಂಟ್ ಮಾಡಿದ್ರು ಅಂತ ಇದು ತುಂಬಾ ಇಂಪಾರ್ಟೆಂಟ್, ನೋಡ್ಕೊಂಡಿರಿ ಏನಕ್ಕೂ. ಬೈ ಜಿಯಾನ್ ಫಿವೆರನಸ್ ಆ್ಯಂಡ್ ಜೀನ್ ಬ್ಯಾಪ್ಸಿಡಿ ಡೆ ಲೆಮಾರ್ಕ್. ಲೆಮಾರ್ಕ್ ಅನ್ನೋದು ನೆನ್ಪಿಟ್ಕೊಂಬಿಡಿ ಸಾಕು. ಇನ್ ದ ಇಯರ್ 1802 ಅವರು ಇದನ್ನು ಇಷ್ಟನ್ನು ನೆನ್ಪಿಟ್ಕೊಂಬಿಡಿ. ಸೊ ದೆನ್ ನೆಕ್ಸ್ಟ್, ವಾಟ್ ಈಸ್ ಲಿವಿಂಗ್? ಲಿವಿಂಗ್ ಬಗ್ಗೆ ನಾವೆಲ್ಲ ನೆನ್ನೆ ನೋಡಿದ್ವಿ. ಲಿವಿಂಗ್ ಅಂದರೆ ಏನು? ಲಿವಿಂಗ್ ಆರ್ಗ್ಯಾನಿಸಮ್ ಶೋ ಸರ್ಟೇನ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ನೋಡಿದ್ವಿ. ಗ್ರೋತ್, ರೀಪ್ರೊಡಕ್ಷನ್, ನೋಡಿ, ಗ್ರೋತ್, ರೀಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಲರ್ ಆರ್ಗನೈಸೇಷನ್, ಕಾನ್ಷಿಯಸ್ನೆಸ್, ಇದೆರಡು. ನೋಡಿ, ನಾನು ಹೇಳ್ದಂಗೆ ದೀಸ್ ತ್ರೀ ಆರ್ ಡೆಫಿನೇಷನ್ ಫಾರ್ ಲಿವಿಂಗ್. ಏನಕ್ಕೆ ಡಿಫೈನ್ ಮಾಡ್ತಾರೆ ಲಿವಿಂಗ್ನ? ದೀಸ್ ಟು ಕೆನಾಟ್ ಬಿ. ಯಾಕೆ ಅಂತ ನೀವು ಕೇಳ್ತೀರಾ ಮತ್ತೆ, ಗೊತ್ತು. ಬಿಕಾಸ್ non-living things also grow. Even in some of the living things, growth and reproduction are synonymous with each other. Therefore, ಇದನ್ನು ನಾವು ಇದೆರಡನ್ನ, ಗ್ರೋತ್ ಮತ್ತು ರೀಪ್ರೊಡಕ್ಷನ್ನ ಲಿವಿಂಗ್ ಆಸ್ಪೆಕ್ಟಲ್ಲಿ ನಾವು ತಗೊಳಕ್ಕೆ ಬರೋದಿಲ್ಲ. ಒಟ್ಟು ಇದಷ್ಟು ಈ ಪಾಯಿಂಟ್ಸ್. ನೆಕ್ಸ್ಟ್, ಏನು ಗ್ರೋತ್, ಏನು ಇನ್ಕ್ರೀಸ್ ಇನ್ ದ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಇಂಡಿವಿಜುವಲ್ಸ್. ಆಯಿತಾ? ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್, ಯೂನಿಸೆಲ್ಲರ್ ಆರ್ಗ್ಯಾನಿಸಮ್, ಸೆಲ್ ಡಿವಿಷನಿಂದನೂ, ಅದು ರೀಪ್ರೊಡಕ್ಷನ್ನು ಅದರಿಂದನೇ, ಅಲಾಂಗ್ ವಿತ್ ಇಟ್ ಎರಡೂ ಅದರಿಂದನೇ ಮಾಡುತ್ತೆ. ಇಟ್ಸ್ ರೀಪ್ರೊಡಕ್ಷನ್ ಅಲಾಂಗ್ ವಿತ್ ಗ್ರೋತ್ ಇಸ್ ಸಿನಾನಿಮಸ್ ವಿತ್ ಈಚ್ ಅದರ್ ಇದರಲ್ಲಿ, ಈ ಕೇಸಲ್ಲಿ. ಅದನ್ನೇ ನೆಕ್ಸ್ಟ್ ಮೆಟಬಾಲಿಸಮ್. ಮೆಟಬಾಲಿಸಮಲ್ಲಿ ನೋಡಿದ್ರೆ ಇಟ್ ಕಂಪ್ರೈಸಸ್ ಆಫ್ ಕನ್ಸ್ಟ್ರಕ್ಟಿವ್, ಏನೋ ಆ್ಯನಬಾಲಿಸಮ್, ಕ್ಯಾಟಬಾಲಿಸಮ್. ನೆನ್ನೆ ಹೇಳ್ದಂಗೆ ನೋಡಿ, ಇದು ಆ್ಯನಬಾಲಿಸಮ್, ಇದು ಕ್ಯಾಟಬಾಲಿಸಮ್, ಇದೆರಡು ತುಂಬಾ ಇಂಪಾರ್ಟೆಂಟ್. ಆ್ಯನಬಾಲಿಸಮ್ ಅಂದರೆ ಬಿಲ್ಡ್ ಮಾಡುತ್ತೆ, ಕ್ಯಾಟಬಾಲಿಸಮ್ ಅಂದರೆ ಬ್ರೇಕ್ ಮಾಡುತ್ತೆ. ಆಯಿತಾ? ಸೊ ಈ ರೀತಿಯಾಗಿ ನೀವು ನೋಡಿಕೊಂಡು ಇದನ್ನು ನಾನು PDF ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೂ. ವೈಸ್ ಆ್ಯಪಲ್ಲಿ ನೆಕ್ಸ್ಟ್ ಇದಾಗ್ತಿದ್ದ ಹಾಗೆ ಶೇರ್ ಮಾಡ್ತೀನಿ, ಇದನ್ನು ನೀವು ನೋಡ್ಕೋಬೇಕು ಕರೆಕ್ಟಾಗಿ. ನೆಕ್ಸ್ಟ್, ಕಾನ್ಷಿಯಸ್ನೆಸ್ಸು, ಎಬಿಲಿಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಸೆನ್ಸ್ ದ ಸರೌಂಡಿಂಗ್ ಅದರ್ ಎನ್ವೈರ್ಮೆಂಟ್. ಆಮೇಲೆ ನೆಕ್ಸ್ಟ್, ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್. ಡೈವರ್ಸಿಟಿಲಿ ಏನೇನು ಹೆಂಗೆ ನೋಡೋಣ. ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಅಂದರೆ ಇಲ್ಲಿ ಮೇಯ್ನ್ಲಿ ನಾವು ನೋಡೋದು diversity. Biodiversity refers to number and types of organism present on the earth. ಈ ನಮ್ಮ ಇದರಲ್ಲಿ ಭೂಮಿ ಮೇಲೆ ಎಷ್ಟು ನಂಬರ್ ಮತ್ತು ಎಷ್ಟು ಥರದ್ದು ಜೀವಿಗಳಿದಾವೋ, ಆರ್ಗ್ಯಾನಿಸಮ್ಗಳಿದಾವೋ ಅವನ್ನ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ನಮ್ಮದು ರಿಚ್ ಡೈವರ್ಸಿಟಿದದ್ದು ಅದರಲ್ಲಿ ಹೆಂಗಿದೆ, 1.7 to 1.8 ಮಿಲಿಯನ್ ಸ್ಪೀಶೀಸ್ ಇದ್ದಾವೆ. ನೋಡಿ, 1.7 to 1.8 ಮಿಲಿಯನ್ ಸ್ಪೀಶೀಸ್ ಆರ್ ನೋನ್. ಇವತ್ತಿಗೆ ಅನ್ಡಿಸ್ಕವರ್ಡ್ ಇನ್ನೂ ಎಷ್ಟೊಂದಿದೆ ನಮಗೆ ಗೊತ್ತಿಲ್ಲ ಅದು. ಸೊ ನಮಗೆ ಟಿಲ್ ಟುಡೇ ನೋನ್ ಇರೋದು ಇಷ್ಟು. ನೆಕ್ಸ್ಟ್ ಬಂದ್ಬಿಟ್ಟು ನಾಮನ್ಕ್ಲೇಚರ್ ಬಗ್ಗೆ, ಬೈನಾಮಿಯಲ್ ನಾಮನ್ಕ್ಲೇಚರ್, ಅದ್ರ ಬಗ್ಗೆ ಎಲ್ಲ ನೋಡೋಣ. ಈಗ ಇದರಲ್ಲೇ ನಾವು ನೋಡಿದ್ವಿ ಪ್ರಿನ್ಸಿಪಲ್ಸ್, ಹೆಂಗೆ ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ಹೆಂಗಿರುತ್ತೆ ಅಂತ. ನೋಡಿ, ನಾಮನ್ಕ್ಲೇಚರ್, ಐಡೆಂಟಿಫಿಕೇಶನ್, ನಾಮನ್ಕ್ಲೇಚರ್, ಕ್ಲಾಸಿಫಿಕೇಶನ್, ಇದನ್ನೇ ನಾವು ಮೇಯ್ನ್ಲಿ ನೋಡೋದು. ಹೆಂಗೆ ಒಂದು ಒಂದು ಸ್ಪೀಶೀಸ್ನ ನೇಮ್ ಮಾಡಬೇಕಂದ್ರೆ ಅದಕ್ಕೆ ಫಸ್ಟ್ ಅದು ಐಡೆಂಟಿಫೈ ಆಗಬೇಕು, ಆಮೇಲೆ ನೇಮ್ ಮಾಡಿ ಕ್ಲಾಸಿಫೈ ಮಾಡಬೇಕು. ಸೊ ಈ ಮೂರು ತುಂಬಾ ಇಂಪಾರ್ಟೆಂಟ್. ಐಡೆಂಟಿಫೈಯೂ ಆಗಬೇಕು, ನೇಮು ಮಾಡಬೇಕು, ಇದನ್ನು ಮಾಡಬೇಕು, ಕ್ಲಾಸಿಫೈಯು ಮಾಡಬೇಕು. ಒಟ್ಟು ಇದಿಷ್ಟ ಆದರೆ, ಮತ್ತು ಐಡೆಂಟಿಫಿಕೇಶನ್ ಅಂದರೆ ಏನು? ಫೈಂಡಿಂಗ್ ದ ಕರೆಕ್ಟ್ ನೇಮು ಫಾರ್ ದ ಪ್ಲೇಸ್ ಆಫ್ ಆ್ಯಂಡ್ ಪ್ಲೇಸ್. ನೇಮ್ ಆ್ಯಂಡ್ ಪ್ಲೇಸ್ ಆಫ್ ದ ಆರ್ಗ್ಯಾನಿಸಮ್ ಬೇಕಂದ್ರೆ ಅದನ್ನು ಐಡೆಂಟಿಫಿಕೇಶನ್ ಅಂತಾರೆ. ಅಪ್ರಾಪ್ರಿಯೇಟ್ ನೇಮಿಂಗ್, ಸೈಂಟಿಫಿಕ್ ನೇಮ್ ಕೊಡೋದನ್ನ ನಾಮನ್ಕ್ಲೇಚರ್ ಅಂತಾರೆ. ನಾಮನ್ಕ್ಲೇಚರಿಗೆ ಈಸ್ ಆಗೋ ಥರ ಏನು ಇಂಟರ್ನ್ಯಾಷನಲ್ ಕೋಡ್ ICBN, ICZ ನಾವು ನೋಡಿದ್ದೀವಿ. ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮನ್ಕ್ಲೇಚರ್, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝುವಾಲಜಿಕಲ್ ನಾಮನ್ಕ್ಲೇಚರ್.
ಇದಷ್ಟು ಇದಾದರೆ ನಾಮನ್ಕ್ಲೇಚರ್ ಹೆಂಗೆ ನೇಮ್ ಮಾಡ್ತಾರೆ ಒಂದು ಆರ್ಗ್ಯಾನಿಸಮ್ನ ಅಂದರೆ ಇಟ್ ಇಸ್ ಬೈ binomial nomenclature which was proposed by Carolus Linnaeus in the year 1751. ಆಯ್ತಾ? ಯಾವುದು ಈ ಪುಸ್ತಕದಲ್ಲಿ ಸಿಸ್ಟಮಾ ನ್ಯಾಚುರೆ ಅಂತ ಅವರೊಂದು ಪಬ್ಲಿಷ್ ಮಾಡ್ತಾರೆ ನೋಡಿ, ಆ ಪುಸ್ತಕದಿಂದನೇ ಇದಷ್ಟು ಶುರುವಾಗಿರೋದು. ಓಕೆ ದೆನ್ ನಾಮನ್ಕ್ಲೇಚರಲ್ಲಿ ನಾವು ನೋಡಿದ್ವಿ, ಇಟ್ ಶುಡ್ ಆಲ್ವೇಸ್ ಬಿ ಇನ್ ಲ್ಯಾಟಿನ್. If it is underlined, it should be in, if it is hand written, ಕೈಯಲ್ಲಿ ಬರೆದ್ರೆ ಅಂಡರ್ಲೈನ್ ಮಾಡ್ತೀರಾ ಸಪ್ರೇಟ್ ಆಗಿ. ಅದನ್ನೇ ನೀವೇನಾದ್ರು ಪ್ರಿಂಟ್ ಮಾಡಿದ್ರೆ ಅದನ್ನ ಇಟಾಲಿಕ್ಸಲ್ಲಿ ಪ್ರಿಂಟ್ ಮಾಡಬೇಕು. ಬಯೋಲಜಿಕಲ್ ನೇಮಲ್ಲಿ ಟೂ ಪಾರ್ಟ್ಸ್ ಇರುತ್ತೆ, ಒಂದು ಸೈಂಟಿಫಿಕ್ ನೇಮಲ್ಲಿ 2 ಪಾರ್ಟ್ಸ್ ಇರುತ್ತೆ, ಜೀನಸ್ ನೇಮ್ ಅಥವಾ ಜೆನೆರಿಕ್ ನೇಮ್, ಸ್ಪೆಸಿಫಿಕ್ ಎಪಿಥೆಟ್. ಅದನ್ನ ಮ್ಯಾಂಜಿಫೆರಾ ಇಂಡಿಕಾ ಬಗ್ಗೆ ಹೇಳಿದ್ನಲ್ಲ. ಆಮೇಲೆ ಆಥರ್ ಸೈಟೇಷನ್ ಅಂದರೆ ಯಾರ ಹೆಸರು ಕೊಟ್ಟಿರ್ತಾರಲ್ವಾ ಅವ್ರ ಹೆಸರನ್ನ ಕಡೆಗೆ LINN ಅಂತ ಬರಿಬೇಕು. ಇಟಾಲಿಕ್ಸ್ ಅಲ್ಲಿ ಅಥವಾ ಹೆಂಗಾರ ಬರೋದ್ರ ಮೇಲೆ ಅಲ್ಲಿ LINN ಅಂತ ಬರಿಬೇಕು. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಲ್ಲಿ ಏನ್ ಮಾಡ್ತಾರೆ, ಆರ್ಗ್ಯಾನಿಸಮ್ನ ಗ್ರೂಪ್ ಮಾಡ್ತಾರೆ. ಒಂದೊಂದು ಕನ್ವೀನಿಯಂಟ್ ಗ್ರೂಪಿಗೆ ಆರ್ಗ್ಯಾನಿಸಮ್ನ ಹಾಕಿ ಅದನ್ನ ಆ ಗ್ರೂಪ್ನ ಡಿಫ್ರೆಂಟ್ ಕ್ಯಾಟಗರಿಗೆ ಹಾಕ್ಬಿಟ್ರೆ ಅದನ್ನ ಟ್ಯಾಕ್ಸಾ ಅಂತ ಕರೀತಾರೆ. ಟ್ಯಾಕ್ಸಾನಮಿ ಅಂದ್ರೆ ಏನು? ಐಡೆಂಟಿಫಿಕೇಶನ್, ನಾಮನ್ಕ್ಲೇಚರ್, ಕ್ಲಾಸಿಫಿಕೇಶನ್ ಮಾಡ್ತಾರಲ್ವಾ ಅದನ್ನ ಟ್ಯಾಕ್ಸಾನಮಿ ಅಂತಾರೆ. ಇದು ಅಷ್ಟೇ, ಇದು ತುಂಬಾ ಇಂಪಾರ್ಟೆಂಟ್. ಲಿನೇಯಸ್ ಈಸ್ ನೋನ್ ಆಸ್ ಫಾದರ್ ಆಫ್ ಟ್ಯಾಕ್ಸಾನಮಿ. ಯಾರು ಅಂತ ಕೇಳಿದ್ರೆ ಇಟ್ ಇಸ್ ಕೆರೋಲಸ್ ಲಿನೇಯಸ್. ಇಸ್ ದ ಫಾದರ್ ಆಫ್ ಟ್ಯಾಕ್ಸಾನಮಿ. ಆಯ್ತಾ? ದೆನ್ ನೆಕ್ಸ್ಟ್ ನಾವು ಎಲ್ಲ ರೀತಿಯಾಗ್ಲೂ ನೋಡ್ಕೊಂಡು ಹೋಗ್ಬೇಕಿದ್ರಲ್ಲಿ. ನೆಕ್ಸ್ಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ನಮಗೆ 7 ಕ್ಯಾಟಗರೀಸ್ ಇದೆ. ಲಿನೇಯಸ್ ಹೈರಾರ್ಕಿ ಅಂತಾನೂ ಕರೀತಾರೆ. ಯಾವುದು? ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಇದು ಅನಿಮಲ್ಸಿಗೆ. ಕಿಂಗ್ಡಮ್, ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಪ್ಲಾಂಟ್ಸಿಗೆ ಪ್ರತಿಯೊಂದ್ರದ್ದು ಡಿಸ್ಕ್ರಿಪ್ಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಪೀಶೀಸ್, ಸ್ಮಾಲೆಸ್ಟ್ ಯೂನಿಟ್ ಆಫ್ ಟ್ಯಾಕ್ಸಾನಮಿ ಆರ್ ದ ಲೋಯೆಸ್ಟ್ ಯೂನಿಟ್ ಆಫ್ ಟ್ಯಾಕ್ಸಾನಮಿ ಕನ್ಸಿಸ್ಟಿಂಗ್ ಆಫ್ ಗ್ರೂಪ್ ಆಫ್ ಮಾರ್ಫಾಲಜಿಕಲಿ ಸಿಮಿಲರ್ ಇಂಡಿವಿಜುವಲ್ಸ್. ಆಯ್ತಾ? ನಾನು ನೆನ್ನೆ ಕೊಟ್ಟಿದ್ದ ಡೆಫಿನೇಷನ್ ಪ್ರಕಾರನೇ ಇದೆ ನೋಡಿ. ಫೈಲಮ್ ಅಥವಾ ಡಿವಿಷನ್. ಫೈಲಮ್ ಅಂದ್ರೆ ಕಾರ್ಡೇಟಾ, ಫೈಲಮ್ ಕಾರ್ಡೇಟಾ ಅಂತ ಇದೆ. ಆದರೆ ಇನ್ ಪ್ಲಾಂಟ್ಸ್ಗೆ ಅದು ಡಿವಿಷನ್, ಆಂಜಿಯೋಸ್ಪರ್ಮೆ ಡಿವಿಷನ್ ಅಥವಾ ಅದನ್ನ ಇದಂತನೂ ಕರೀತಾರೆ. ಆಂಜಿಯೋಸ್ಪರ್ಮಿಕ್ ಡಿವಿಷನ್ ಅಂತನಾದ್ರೂ ಕರಿಬೋದು, ಅಥವಾ ಜಿಮ್ನೋಸ್ಪರ್ಮಿಕ್ ಡಿವಿಷನ್ ಅಂತಾನೂ ಕರಿಬೋದು. ಈ ತರ ಇದೆ. ಕಿಂಗ್ಡಮ್ ಅಲ್ಲಿ ಹೈಯೆಸ್ಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಇಲ್ಲಿ ಏನು, ಕಿಂಗ್ಡಮ್ ಅಲ್ಲಿ ದೇರ್ ಆರ್ ವೆರಿ ಫ್ಯೂ ಆರ್ ನಿಲ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಬಿಟ್ವೀನ್ 2 ಆರ್ಗ್ಯಾನಿಸಮ್ ಅಲ್ಲಿರೋದು. ಸೊ ಒಂದು ಕಿಂಗ್ಡಮ್ ಅಲ್ಲಿ ನಿಮಗೆ ಇದೆಲ್ಲ, ಕಿಂಗ್ಡಮ್ ಪ್ಲಾಂಟೇನಲ್ಲಿ ನಿಮಗೆ ಎಷ್ಟೊಂದು ಥರದಿದೆ, ಬಟ್ ನಾಟ್ ಈಚ್ ಒನ್ ಶುಡ್ ಬಿ ರಿಲೇಟೆಡ್, ದೇ ಕ್ಯಾನ್ ಬಿ ಅನ್ರಿಲೇಟೆಡ್ ಆಲ್ಸೋ. ಆಯ್ತಾ? ಆ ಥರ. ದೆನ್ ನೆಕ್ಸ್ಟ್ ಟ್ಯಾಕ್ಸಾನಮಿಕ್ ಏಡ್ಸ್ ಅಲ್ಲಿ ನೆನ್ನೆ ನಾವೇನೇನು ನೋಡಿದ್ವಿ? ಬೊಟಾನಿಕಲ್ ಗಾರ್ಡನ್, ಹರ್ಬೇರಿಯಂ, ಮ್ಯೂಸಿಯಮ್ಸ್, ಫ್ಲಾರಾ, ಆಮೇಲಿಂದ ಝುವಾಲಜಿಕಲ್ ಪಾರ್ಕ್ಸ್, ಮ್ಯಾನ್ಯುವಲ್ಸ್, ಕೀಸ್, ಕ್ಯಾಟಲಾಗ್, ಇದೆಲ್ಲ ನೋಡಿದ್ವಿ ನಾವು. ಈಗ ನಾವು ನಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ಬರೋಣ. ಆಯ್ತಾ? ಈಗಿಂದ MCQ ಶುರು. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗ್ರೋತ್ ಇನ್ಕ್ಲೂಡ್: ಫಸ್ಟ್ ಆಪ್ಷನ್ ಇನ್ಕ್ರೀಸ್ ಇನ್ ಮಾಸ್, ಸೆಕೆಂಡ್ ಆಪ್ಷನ್ ಇನ್ಕ್ರೀಸ್ ಇನ್ ನಂಬರ್, ಥರ್ಡ್ ಆಪ್ಷನ್ ಬೋತ್ A and B, ಫೋರ್ತ್ ಆಪ್ಷನ್ ಎಬಿಲಿಟಿ ಟು ರೀಪ್ರೊಡ್ಯೂಸ್. ಇಲ್ಲಿ ನೋಡಿ, ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್, ದೀಸ್ 2 ಆರ್ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್. ಎರಡೂ ಒಂದಕ್ಕೊಂದಕ್ಕೆ ಸಂಬಂಧ ಇರೋಂಥದ್ದು. ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್. ಸೊ ನನಗೆ ಥರ್ಡ್ ಆಪ್ಷನ್ನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್, ಪ್ಲಾಂಟ್ಸ್ ಗ್ರೋ ಥ್ರೂ ಔಟ್ ದ ಲೈಫ್ ಬೈ ವಿಚ್ ಮೆಥಡ್? ಇಡೀ ಪ್ಲಾಂಟ್ಸ್ ಅವ್ರ ಜೀವನ ಪರ್ಯಂತ ಗ್ರೋ ಆಗಬೇಕಂದ್ರೆ ಹೆಂಗ್ ಗ್ರೋ ಆಗ್ತವೆ? ಆಯ್ತಾ? ಆ ಥರ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದು ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್, ಇದೆಲ್ಲ ನಾವು ನೋಡಿದ್ವಿ ಅಲ್ವಾ? ಹೆಂಗ್ ಗ್ರೋ ಆಗ್ತವೆ ಅನ್ನೋದನ್ನ ನೋಡೋಣ ಈಗ. ಸೊ ಇಲ್ಲಿ ನೋಡೋದಾದ್ರೆ, ಪ್ಲಾಂಟ್ಸ್ ಗ್ರೋ ಥ್ರೂ ಔಟ್ ದ ಲೈಫ್ ಬೈ ವಿಚ್ ಮೆಥಡ್ ಅಂತ ಕೇಳಿದ್ದಾರೆ. ಯಾವ ಮೆಥಡ್ ಇಂದ ಪ್ಲಾಂಟ್ಸ್ ಗ್ರೋ ಆಗುತ್ತೆ ಅಂತ ನೋಡೋಣ ಇಲ್ಲಿ. ಪ್ಲಾಂಟ್ಸ್ ಗ್ರೋ
ಸೆಲ್ ಡಿಡಿಫ್ರೆನ್ಸಿಯೇಷನ್ ಸಾಧ್ಯನೇ ಇಲ್ಲ, ಸೆಲ್ ಡಿಫ್ರೆನ್ಸಿಯೇಷನ್ ಸಾಧ್ಯನೇ ಇಲ್ಲ, ಸೆಲ್ ಡಿವಿಷನ್ ಇದನ್ನ ಒಪ್ಕೋಬೋದು. ದೆನ್ ನನ್ ಆಫ್ ದ ಅಬವ್ ಸಾಧ್ಯನೇ ಇಲ್ಲ. ಸೊ ನಮಗೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸೆಲ್ ಡಿವಿಷನ್. ನೋಡಿ, ಇದು ಬೋತ್ ಎ ಆ್ಯಂಡ್ ಬಿ, ಯಾಕೆಂದರೆ ದೀಸ್ ಟು ಆರ್ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್. Okay then, growth in unicellular organisms can be observed by unicellular organisms ಅಲ್ಲಿ ಗ್ರೋತ್ ಹೆಂಗೆ ಕಾಣ್ಬೋದು ಅಂದರೆ, ಇಲ್ಲಿ ಫಸ್ಟ್ ಆಪ್ಷನ್ ಪ್ರಕಾರ ನೋಡಿ, ಫಸ್ಟ್ ಆಪ್ಷನಲ್ಲಿ ಏನಿದೆ, ಕೌಂಟಿಂಗ್ ದ ಮಾಸ್ ಆಫ್ ಕಲ್ಚರ್ಡ್ ಸೆಲ್ಸ್ ಸಾಧ್ಯನೇ ಇಲ್ಲ, ಅನಲೈಸಿಂಗ್ ದ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಸಾಧ್ಯನೇ ಇಲ್ಲ, ಗ್ರೋತ್ ಕೆನಾಟ್ ಬಿ ಅಬ್ಸರ್ವ್ ಇದಂತೂ ರಾಂಗ್ ಆಪ್ಷನ್. ಸಿಂಪ್ಲಿ ಕೌಂಟಿಂಗ್ ದ ನಂಬರ್ ಆಫ್ ಸೆಲ್ಸ್ ಅಂಡರ್ ಮೈಕ್ರೋಸ್ಕೋಪ್ ಇನ್ ವಿಟ್ರೋ. ಸೊ ನಮಗೆ ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಅವರ್ ಆನ್ಸರ್ ಶುಡ್ ಬಿ ಫೋರ್ತ್ ಆಪ್ಷನ್ ನಮ್ಮ ಆನ್ಸರ್ ಆಗುತ್ತೆ. ಈಗ 8th ಕ್ವಶನಿಗೆ ಇಲ್ಲ 4th ಕ್ವಶನಿಗೆ ಹೋಗೋಣ. ಇನ್ ಮೆಜಾರಿಟಿ ಆಫ್ ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ರೀಪ್ರೊಡಕ್ಷನ್ ಆ್ಯಂಡ್ ಗ್ರೋತ್ ಆರ್, ಇದಕ್ಕೆ ಡೈರೆಕ್ಟಾಗಿ ನಿಮಗೆ ಗೊತ್ತಿರಬೇಕು, ದೀಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಆಯಿತಾ? 4th ಕ್ವಶನ್ನಿಗೆ ನಿಮಗೆ ಆನ್ಸರ್ ಬಂದ್ಬಿಟ್ಟು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆಗಿರುತ್ತೆ. ದೆನ್ ನೆಕ್ಸ್ಟ್ 8th ಕ್ವಶನ್ ನೋಡೋಣ. ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಆಫ್ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಬೈ ಫ್ರಾಗ್ಮೆಂಟೇಷನ್ ಇಂದ ಯಾವ್ದಾಗುತ್ತೆ ಅಂತ ನೋಡೋಣ. 8th one ನಿಮಗೆ ನಾನು ಹೇಳ್ಕೊಟ್ಟಿದ್ದೇನೆ, ಫಂಗೈ, ಫಿಲಮೆಂಟಸ್ ಆಲ್ಗೆ ಅಂಡ್ ಪ್ರೋಟೋನಿಮಾ ಆಫ್ ಮಾಸಸ್. ಸೊ B option will be the correct answer. B option will be the right answer. Then reproduction is synonymous with growth in which of the following set of organisms? ನೋಡಿ, reproduction growth ಅಮೀಬಾನಲ್ಲಾಗುತ್ತಾ? ಅಮೀಬಾ, ಯೂನಿಸೆಲ್ಯುಲರ್ ಪ್ಲಾಂಟ್ಸ್, ಯೂನಿಸೆಲ್ಯುಲರ್ ಆಲ್ಗೆ. ಸೊ 9th one ಬಂದ್ಬಿಟ್ಟು ಫಸ್ಟ್ ಆಪ್ಷನ್ ಆಗುತ್ತಲ್ವಾ ನಮ್ಮ ಆನ್ಸರು. Ninth one, first option is our answer. Then 10th one ನೋಡೋಣ. Why reproduction cannot be considered as an inclusive defining characteristic of living? Non-living organisms also reproduce. ಇಲ್ಲ, ಇದು ತಪ್ಪು. Many living organisms are sterile. Correct. Growth is synonym with reproduction in all organisms. Sorry, ಅದು ತಪ್ಪು. ಸೊ ನಮಗೆ ಸೆಕೆಂಡ್ ಆಪ್ಷನ್ ನಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಯ್ತಾ? ಸೊ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ 5th question. Among the following, which is common phenomenon exhibited by living and non-living organisms to show feature of growth? To show feature of growth ಅಂದರೆ increase in mass only will be the right answer. ಯಾಕೆ ಗೊತ್ತಾ ಅಂತ ಹೇಳ್ತೀನಿ. ಯಾಕೆಂದರೆ ಬೈ ಇನ್ಕ್ರೀಸಿಂಗ್ ದ ಮಾಸ್ ಇಟ್ ಸೆಲ್ಫ್ ದೇ ಕ್ಯಾನ್ ಗ್ರೋ. ನಾನ್ ಲಿವಿಂಗ್ ಥಿಂಗ್ಸ್ ಹೆಂಗೆ, ಈಗ ಒಂದು ರಾಕಿದೆ ಅಂದ್ಕೊಳ್ಳಿ, ಅದೊಂದು ಬಂಡೆ ಆಗಬೇಕು. ಈಗ ಇದೊಂದು ಸಣ್ಣ ಕಲ್ಲು ಅಂದ್ಕೊಳ್ಳಿ, ಇದು ಬಂಡೆ ಆಗಬೇಕಂದ್ರೆ ಎಷ್ಟೋ ವರ್ಷದ ಅಕ್ಯುಮಿಲೇಷನ್ ಆಗಿ ಏನಾಗುತ್ತೆ, ದೊಡ್ಡ ಬಂಡೆ ಆಗುತ್ತೆ. ಸೊ ಇದ್ರ ಮೇಲೆ ದೇರ್ ಇಸ್ ಸಮ್ ಮಾಸ್ ವಿಚ್ ಇಸ್ ಗೆಟಿಂಗ್ ಅಕ್ಯುಮಿಲೇಟೆಡ್. ಸೊ ಇನ್ಕ್ರೀಸ್ ಇನ್ ದ ಮಾಸ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಇದಕ್ಕೆ. Next question. What kind of growth is exhibited in non-living organisms? Accumulation of material on the surface. Accumulation of material on the surface. So ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅಕ್ಯುಮುಲೇಷನ್ ಆಫ್ ಮೆಟೀರಿಯಲ್. ಯಾಕೆಂದರೆ ಒಂದು ಕಲ್ಲು ಒಳಗಡೆ ಹೋಗೋಕ್ಕೆ ಏನು ಸಾಧ್ಯನೇ ಇಲ್ಲ. ಯಾಕೆಂದರೆ ದಿಸ್ ಇಸ್ ಅ ಸಾಲಿಡ್ ಸ್ಟ್ರಕ್ಚರ್ ಅಲ್ವಾ. ಸೊ ಇದನ್ನು ನಾನೇನು ಮಾಡ್ತೀನಿ, ಇದು ಹೊರಗಡೆಯಿಂದನೇ ಅಕ್ಯುಮುಲೇಟ್ ಆಗಬೇಕೇ ಹೊರತು ಒಳಗಡೆಯಿಂದ ಅಕ್ಯುಮುಲೇಟ್ ಆಗೋಕ್ಕೆ ಏನೂ ಸಾಧ್ಯ ಇಲ್ಲ. ಸೊ ಇದಕ್ಕೆ ಅ ಟ್ರೂ ರೀಜನರೇಷನ್ ವಾಸ್ ಅಬ್ಸರ್ವ್ಡ್ ಇನ್ ಪ್ಲೇನೇರಿಯಾ. ನಿಮಗೆ ಗೊತ್ತು ರೀಜನರೇಷನ್ದು, ಇದು ನಿಮಗೆ ಗೊತ್ತೇ ಇದೆ.
True regeneration is seen in planaria. Okay, then next. 11th question, number 11. Which of the following which of the following characteristic is not a defining character of living organism? Not a defining, ನೋಡಿ ನಾಟ್ ಅನ್ನೋದೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ನಾಟ್ ಎ ಡಿಫೈನಿಂಗ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂದರೆ ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಶುಡ್ ಬಿ ಯುವರ್ ಆನ್ಸರ್. ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ನಾಟ್ ಅಂತ ಬಂದರೆ ಇಟ್ ಶುಡ್ ಬಿ ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್. Next, in which of the metabolism can be best defined as the sum total of all the chemical reaction occurring in the body. Yavattu metabolism takes place in living body only, not in non-living body. In which of the following metabolic reaction takes place in living organisms? In self free systems ಅಂದ್ರೆ ಏನು? ಸೆಲ್ ಇಲ್ಲದೆ ಇರೋದು. ಸೆಲ್ ಇಲ್ಲದೆ ಇದ್ರೆ ಮೆಟಬಾಲಿಸಮ್ ನಡೆಯುತ್ತಾ? ನೀವೇ ಹೇಳಿ. ಸೆಲ್ ಇಲ್ಲದೆ ಇದ್ರೆ ಮೆಟಬಾಲಿಸಮ್ ನಡೆಯುತ್ತಾ? ಸೆಲ್ ಫ್ರೀ ಅಂತ ಕೇಳ್ತಾ ಇದ್ದಾರೆ ಅವರು. ಸೆಲ್ ಫ್ರೀ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ, ಸೆಲ್ ಫ್ರೀ. ಸೆಲ್ ಫ್ರೀ ಅಂದರೆ ನೋಡಿ ಇಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಇರುತ್ತೆ ಸೆಲ್ ಫ್ರೀ, ಸೆಲ್ಲು ಇರುತ್ತೆ, ಸೆಲ್ ಫ್ರೀ ಸಿಸ್ಟಮ್ಸ್ ಅಂತ ಇದರಲ್ಲೂ ಇದ್ದೇ ಇರುತ್ತೆ. ಈಗ ನಿಮಗೆ ಸೆಲ್ ಫ್ರೀ ಸಿಸ್ಟಮ್ ಅಂದರೆ ಏನು ಅಂತ ಹೇಳ್ತೀನಿ. ಸೆಲ್ ಫ್ರೀ ಸಿಸ್ಟಮ್ ಅಂದರೆ ಅದೊಂದು ಇನ್ವಿಟ್ರೋ ಟೂಲ್. ಏನಕ್ಕೆ, ಯಾಕೆ ಇನ್ವಿಟ್ರೋ ಟೂಲು? ಯಾಕೆಂದರೆ ಟು ಸ್ಟಡಿ ಬಯೋಲಜಿಕಲ್ ರಿಯಾಕ್ಷನ್ಸ್, ಸೆಲ್ಲಲ್ಲಿ ನಡೆಯೋ ಬಯೋಲಜಿಕಲ್ ರಿಯಾಕ್ಷನ್ಸ್ನ ತಿಳ್ಕೊಳ್ಳೋದಕ್ಕೆ ಸೆಲ್ ಫ್ರೀ ಸಿಸ್ಟಮ್ಸ್ನ ಉಪಯೋಗಿಸ್ತಾರೆ. ಸೊ ನಮ್ಮ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವಶನ್. So next question ಬಂದ್ಬಿಟ್ಟು consciousness is a defining property of organisms because human is aware of himself. Photoperiod affects reproduction in seasonal breeders in both plants and animals. Plants respond to external factors like temperature and light. Human is aware of himself. Fourth option, all of the above. ಸೊ ನಮಗೆ ಆಲ್ ಆಫ್ ದಿ ಅಬವೇ ಕರೆಕ್ಟ್ ಆಗುತ್ತೆ. ಯಾಕಂತ ಹೇಳ್ತೀನಿ. ಫೋಟೋ ಪೀರಿಯಡ್, ಯಾಕೆಂದರೆ ಸೀಸ್ನಲ್ ಬ್ರೀಡರ್ಸಲ್ಲೂ ಅಷ್ಟೇ ದ ಅಮೌಂಟ್ ಆಫ್ ಲೈಟ್ ಟು ವಿಚ್ ದೇ ಆರ್ the amount of light and the time period to which they are getting light. ಅಂದರೆ ನಿಮಗೆ ಒಂದು ಪ್ಲ್ಯಾಂಟ್ ಇದೆ ಅಂದ್ಕೊಳ್ಳಿ, ಒಂದು ಪ್ಲ್ಯಾಂಟಿಗೆ ಸಪೋಸ್ ಅದಕ್ಕೆ ಒಂದು 12 hours ಲೈಟ್ ಬರುತ್ತೆ ಅಂದ್ಕೊಳ್ಳಿ. ಸೊ ಅದು ರೀಪ್ರೊಡ್ಯೂಸ್ ಬೇಗನೆ ಮಾಡುತ್ತೆ. ಅದೇ ಇನ್ನೊಂದು ಪ್ಲ್ಯಾಂಟಿಗೆ ಬರೀ 6 hours ಫೋಟೋ ಪೀರಿಯಡ್ ಇದ್ದರೆ ಅದು ರೀಪ್ರೊಡಕ್ಷನ್ ಆಗೋದು ತುಂಬ ಲೇಟ್ ಆಗುತ್ತೆ. ರೀಪ್ರೊಡ್ಯೂಸ್ ಲೇಟ್ಲಿ. ಸೊ ಈ ಕಾರಣದಿಂದಾಗಿ ನಾವು ಈ ಥರ ಹೇಳ್ತೀವಿ. ಸೊ ಆಲ್ ಆಫ್ ದಿ ಅಬವ್ ವಿಲ್ ಬಿ ದ ರೈಟ್ ಆನ್ಸರ್. ಹೈಯರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಎಮರ್ಜಸ್ ಫ್ರಮ್. ಹೈಯರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಎಮರ್ಜಸ್ ಫ್ರಮ್ interaction among the organelles will be right answer. Tissue itself ಸಾಧ್ಯನೇ ಇಲ್ಲ. Tissue itself cannot happen. ಮಾಲಿಕ್ಯುಲರ್ ಕಾನ್ಸ್ಟಿಟ್ಯೂಯೆಂಟು ಇಲ್ಲಿ ಮಾಲಿಕ್ಯುಲರ್ ಕಾನ್ಸ್ಟಿಟ್ಯೂಯೆಂಟ್ ಬರೋದಿಲ್ಲ, ನನ್ನ ಅಭವಂತೂ ಇಲ್ವೇ ಇಲ್ಲ. ಸೊ ನೆಕ್ಸ್ಟ್ ಹೈರಾರ್ಕಿ. ಆಯಿತಾ, ಇದು ನೋಡಿ ಹೈರಾರ್ಕಿ ತುಂಬಾ ಇಂಪಾರ್ಟೆಂಟ್ ನೋಡಿ. ಸೆಲ್ಯುಲರ್ ಇಂಡಿವಿಜುವಲ್ ಪಾಪ್ಯುಲೇಷನ್ ಸಾಧ್ಯ ಇಲ್ಲ. ಅಟಾಮಿಕ್, ಮಾಲಿಕ್ಯುಲರ್, ಸೆಲ್ಯುಲರ್, ಟಿಶ್ಯೂ, ಆರ್ಗನ್ ಸಿಸ್ಟಮ್, ಇಂಡಿವಿಜುವಲ್. ದಿಸ್ ಇಸ್ ಕರೆಕ್ಟ್. ಆರ್ಗನ್ ಸಿಸ್ಟಮ್, ಟಿಶ್ಯೂ, ಸೆಲ್ಯುಲರ್, ಅಟಾಮಿಕ್ ತಪ್ಪು. ಇಂಡಿವಿಜುವಲ್, ಮಾಲಿಕ್ಯುಲರ್, ಟಿಶ್ಯೂ ಇಲ್ಲ. ಸೊ ನಮಗೆ ನಾವು ಹೈರಾರ್ಕಿನ ಒಂದ್ಸತಿ ಅಬ್ಸರ್ವ್ ಮಾಡೋಣ. ಇಲ್ಲಿ ನೋಡಿ, ಯಾವತ್ತಿದ್ರು ನೋಡಿ ಹೈರಾರ್ಕಿ ಯಾವತ್ತಿದ್ರೂ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಅಟಾಮಿಕ್ ಲೆವೆಲ್. ಇಲ್ಲಿಂದ ಶುರುವಾಗುತ್ತೆ. ಅಟಾಮಿಕ್, ಆಮೇಲಿಂದ ಮಾಲಿಕ್ಯುಲರ್, ಸೆಲ್ಯುಲರ್,
ಆಮೇಲೆ ಸೆಲ್ಯುಲರ್ ಆದಮೇಲಿಂದ ಟಿಶ್ಯೂ, ಆಮೇಲೆ ಆರ್ಗನ್ ಸಿಸ್ಟಮ್, ಇಂಡಿವಿಜುವಲ್. ನೋಡಿ ಇಲ್ಲಿ ಎಸ್, ಟಿಶ್ಯೂ ಇಂದ ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್, ಆರ್ಗನ್ ಸಿಸ್ಟಮ್ ಇಂದ ಇಂಡಿವಿಜುವಲ್. ನೋಡಿ ಹೈರಾರ್ಕಿ ಈ ತರ ಹೋಗುತ್ತೆ ಹೊರತು ನೀವು ಇಂಡಿವಿಜುವಲ್ ಇಂದ ಕೆಳಗೆ ಬರಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅಟಾಮಿಕ್ ಬೇಸ್, ಆಟಮ್ಸ್ ಆರ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಲೈಫ್. ಅಲ್ಲಿಂದ ನೆಕ್ಸ್ಟ್ ಮಾಲಿಕ್ಯುಲರ್, ಆಮೇಲಿಂದನೇ ಸಿಂಗಲ್ ಸೆಲ್ ಬರುತ್ತೆ. ಸಿಂಗಲ್ ಸೆಲ್ ಎರಡು ಸಿಂಗಲ್ ಸೆಲ್ ಇಂಟ್ರಾಕ್ಟ್ ಟು ಈಚ್ ಅದರ್ ಟು ಫಾರ್ಮ್ ಆರ್ಗನ್ಸ್. ಆರ್ಗನ್ನಿಂದ ಟು ಫಾರ್ಮ್ ಟಿಶ್ಯೂ. ಟೂ ಸೆಲ್ಸ್ ಇಂಟ್ರಾಕ್ಟ್ ಟು ಫಾರ್ಮ್ ಟಿಶ್ಯೂ. Two tissues interact to form organ. Two organs interact to form organ system. Organ system interact to form an individual. ಸೊ ಇದು ಬೇಸಿಕ್ ಹೈರಾರ್ಕಿ, ಇದು ಬೇಸಿಕ್ಸ್ ನಿಮಗೂ. ಸೊ ಇದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ, ಕರೆಕ್ಟಾಗಿ ಕಲ್ತ್ಕೊಳ್ಳಿ ನೀವು. ಸೊ ನಮಗೆ ಆನ್ಸರ್ ಬಂದ್ಬಿಟ್ಟು ಅವರ ಆಪ್ಷನ್ ಶುಡ್ ಬಿ ಆಪ್ಷನ್ ಬಿ. Option B will be our answer. Next question. Biodiversity. Next 17th question. Biodiversity can be best defined as occurrence of number and types of organism. Occurrence of number and types of organism. ಇದಾಯಿತು. Then next, the number of species that are known are described in the ranges between 1.7 to 1.8 million species. ಆಯ್ತಾ, ಇದು ಇಂಪಾರ್ಟೆಂಟ್. 1.7 to 1.8 million species are also important. Next, standardizing the name of living organism is known as standardizing the name andre it is nomenclature. 19 will be C. So then next, first first step in taxonomy andre identification will be the first step. 20 answer will be B. Then 21st question. ICBN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮನ್ಕ್ಲೇಚರ್. ನೋಡಿ 2011ರಲ್ಲಿ ಕೇಳಿದಾರೆ ಈ ಕ್ವಶನನ್ನು. ಅದಕ್ಕೇನೆ ತುಂಬ ಇಂಪಾರ್ಟೆಂಟ್ ಈ ICBN, ICZN. ನೆಕ್ಸ್ಟ್ ಎಕ್ಸ್ಪೆನ್ಷನ್ ಫಾರ್ ICZN ನೋಡೋಣ. ICZN ಅಂದರೆ ಏನು? ಇಂಟರ್ನ್ಯಾಷನಲ್ ಕೋಡ್ ಫಾರ್ ICZN ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ zoological nomenclature. ICZN. Organisms are given scientific name because it ensures both A and B. It ensures each organism has only one name. It ensures that no name is used twice. So D will be your correct answer. Okay, then next. Generic. According to binomial nomenclature, scientific name of an organism consists of ಏನಿರುತ್ತೆ? Generic name ಇರುತ್ತೆ. First number 1 generic name, number 2 specific epithet. So answer will be C. Next, ಬೈನಾಮಿಯಲ್ ನಾಮನ್ಕ್ಲೇಚರ್ ಯಾರು ಕೊಟ್ಟಿದ್ದು? ತುಂಬ ಸಿಂಪಲ್ ಕ್ವಶನ್. ಕೆರೋಲಸ್ ಲಿನೇಯಸ್. ಮ್ಯಾಂಜಿಫೆರಾ ಇಂಡಿಕಾ ಲಿನ್. ದ ಮ್ಯಾಂಜಿಫೆರಾ, ವರ್ಡ್ ಮ್ಯಾಂಜಿಫೆರಾ ಬಿಲಾಂಗ್ಸ್ ಟು ಜೀನಸ್. ಸೈಂಟಿಫಿಕ್ ನೇಮ್ ಇಸ್ ಪ್ರಿಂಟೆಡ್ ಇನ್ ಇಟಾಲಿಕ್ಸ್ ಆ್ಯಂಡ್ ಆರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್. ಪ್ರಿಂಟೆಡ್ ಇನ್ ಇಟಾಲಿಕ್ಸ್. ನೋಡಿ ನಾವು ರೂಲ್ಸಲ್ಲಿ ಓದುವಾಗ, ಒಂದು ನಿಮಿಷ ನೋಡಿ, ಇಲ್ಲಿ ರೂಲ್ಸಲ್ಲಿ ಓದುವಾಗ ನಾವು ನೋಡಿದ್ವಿ, ಇಫ್ ಇಟ್ ಇಸ್ ಪ್ರಿಂಟೆಡ್, ಪ್ರಿಂಟ್ ಮಾಡಿದ್ರೆ ಇಟಾಲಿಕ್ಸಲ್ಲೇ ಪ್ರಿಂಟ್ ಆಗಬೇಕು. ಅದೇ ನಾವು ಪ್ರಿಂಟ್ ಮಾಡಿಲ್ಲ ಅಂದರೆ
ಇಫ್ ಇಟ್ ಇಸ್ ಹ್ಯಾಂಡ್ ರಿಟನ್ ದೆನ್ ಇಟ್ ಶುಡ್ ಬಿ ಅಂಡರ್ಲೈನ್ ಮಾಡಬೇಕು. ಆಯಿತಾ? ದೆನ್ ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ನೋಡಿದ್ವಿ, ಸೈಂಟಿಫಿಕ್ ನೇಮ್ ಈಸ್ ಆಲ್ವೇಸ್ ಪಬ್ಲಿಷ್ಡ್ ಇನ್ ಪ್ರಪೋಸ್ಡ್ ಇನ್ ಲ್ಯಾಟಿನ್ ಬಿಕಾಸ್ ಇಟ್ ಈಸ್ ಅ ಡೆಡ್ ಲ್ಯಾಂಗ್ವೇಜ್. ಇದಷ್ಟನ್ನು ನೀವು ಕರೆಕ್ಟಾಗಿ ಇನ್ನೊಂದ್ಸತಿ ಎಲ್ಲ ನೋಡಿ ತಿಳಿದು ಮಾಡ್ಕೊಳ್ಳಿ. ಇದನ್ನೆಲ್ಲ ಓದ್ಕೊಳ್ಳಿ, ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅಗೇನ್ಸ್ಟ್ ದ ರೂಲ್ ಆಫ್ ICBN? ಆಯ್ತಾ? ICBN ಅಗೇನ್ಸ್ಟ್ ಯಾವ ರೂಲ್ಸ್ ಇದೆ? ನೋಡಿ, ಇಲ್ಲಿ ಒಂದೊಂದಾಗೆ ಓದ್ಕೊಳ್ಳಿ. ಹ್ಯಾಂಡ್ ರಿಟನ್ ಸೈಂಟಿಫಿಕ್ ನೇಮ್ ಶುಡ್ ಬಿ ಅಂಡರ್ಲೈನ್. ಕರೆಕ್ಟಾ? ಇದು ಕರೆಕ್ಟ್ ಆಗಿದೆಯಾ? ಇಲ್ಲಿ ಅಗೇನ್ಸ್ಟ್ ಅಂತ ಕೇಳ್ತಾ ಇದ್ದಾರೆ. ದೆನ್ ಎವ್ರಿ ಸ್ಪೀಶೀಸ್ ಶುಡ್ ಹ್ಯಾವ್ ಅ ಜೆನೆರಿಕ್ ನೇಮ್ ಆ್ಯಂಡ್ ಸ್ಪೆಸಿಫಿಕ್ ಎಪಿಥೆಟ್. ಇದು ಕರೆಕ್ಟಾ? ಸೈಂಟಿಫಿಕ್ ನೇಮ್ಸ್ ಆರ್ ಇನ್ ಲ್ಯಾಟಿನ್ ಆ್ಯಂಡ್ ಶುಡ್ ಬಿ ಇಟಾಲಿಸೈಸ್ಡ್. ಇದು ಕರೆಕ್ಟಾ? ಜೆನೆರಿಕ್ ಆ್ಯಂಡ್ ಸ್ಪೆಸಿಫಿಕ್ ನೇಮ್ ಶುಡ್ ಬಿ ರಿಟನ್ ಸ್ಟಾರ್ಟಿಂಗ್ ಫ್ರಮ್ ಸ್ಮಾಲ್ ಲೆಟರ್. ಸೊ ಇದು ತಪ್ಪು, ಇವ್ರು ಕೊಟ್ಟಿರೋದು ಇಲ್ಲಿ ಇದು ತಪ್ಪು. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. Option D will be the correct answer. Next, which one is the incorrectly written scientific name? ನೋಡಿ, P capital ಇದೆ, T capital ಇದೆ. Panthera tigris, this is for tiger. Mangifera indica, mango. Panthera leo, lion. ಕೊಲಂಬಾ ಲಿವಿಯಾ, ನೋಡಿ LIEVA, ಇದಷ್ಟನ್ನು ಕ್ಯಾಪಿಟಲ್ ಮಾಡಿದ್ದಾರೆ. ಸೊ ಇದು ತಪ್ಪು. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. Option D will be the correct answer. In binomial nomenclature, the author name appears after the specific epithet. Species name ಆದಮೇಲೆ ಯಾವತ್ತು author's name ಬರುತ್ತೆ. Specific epithet ಇದೆ, species name. Then next, in binomial nomenclature, name of the author ನೋಡಿದ್ವಿ. Select the correctly written scientific name of mango described by Carolus Linnaeus. ಆಯ್ತಾ? Carolus Linnaeus ಮಾಡಿದ್ದ ಇದನ್ನ ಯಾವುದು ನೇಮ್ ಆಫ್ ದ ಆಥರ್ ಅದು ಎಲ್ಲಿ ಬರುತ್ತೆ ಅಂತ ನಾವು ನೋಡ್ಬಿಡೋಣ. ನೋಡಿ, ಮ್ಯಾಂಜಿಫೆರಾ ಇಂಡಿಕಾ ಲಿನ್, ಎಲ್ಲಿ ಲಿನ್ ಇರುತ್ತೋ ಅಲ್ಲಿ ನೋಡಿ, ಅದು ಕ್ಯಾಪಿಟಲ್ ಲೆಟರ್ಸ್ ಅಲ್ಲೇ ಬರಿಬೇಕು ಲಿನ್. ಸೊ 31 will be option A. So option A will be your right answer. Panthera, Mangifera indica lin. ಕಾರ್ಲಿನ್ ಬರಲ್ಲ ನೋಡಿ, ಇಲ್ಲಿ ಇದ್ದಂದಿದೆ ನೋಡಿ, ಇಲ್ಲಿ ಕಾರ್ಲಿನ್ ಅನ್ನೋದು ಯಾವತ್ತೂ ಬರೋದಿಲ್ಲ. ಮ್ಯಾಂಜಿಫೆರಾ ಇಂಡಿಕಾ ಕಾರ್ಲಿನ್ ಅಂತ ಬರೋದಿಲ್ಲ. ಇಟ್ ಶುಡ್ ಆಲ್ವೇಸ್ ಬಿ ಮ್ಯಾಂಜಿಫೆರಾ ಇಂಡಿಕಾ ಲಿನ್. ವೈ? ಬಿಕಾಸ್ ಆಫ್ ಆಥರ್ ಸೈಟೇಷನ್. ಅದನ್ನು ನಾವು ನೆನ್ನೆ ಓದಿದ್ವಿ. ಆಥರ್ಸ್ ಮೊನ್ನೆ ಓದಿದ್ವಿ. ಆಥರ್ಸ್ ಸಿಟೇಷನ್ ಅಥವಾ ಸೈಟೇಷನ್ ಅಲ್ಲಿ LINN ಇಷ್ಟೇ ಬರಿಬೇಕೇ ಹೊರತು ಇದು ಕಂಪ್ಲೀಟ್ ಬರೆಯೋ ಹಾಗಿಲ್ಲ, ರಾಂಗ್ ಆಗುತ್ತೆ. ಸೊ ಅವರ್ ಆನ್ಸರ್ ವಿಲ್ ಬಿ ಫಸ್ಟ್ ಆಪ್ಷನ್. ನೆಕ್ಸ್ಟ್, ಇಲ್ಲಿ ನೋಡಿ, ದ ಫ್ಯಾಮಿಲಿ ಸೊಲನೇಸಿ. ಆಯಿತಾ? ಸೊಲಾನಮ್ ಟ್ಯೂಬರೋಸಮ್ ಇದೆಲ್ಲ ನಿಮಗೆ ಈಗಲೇ ಬೇಡ. ನೆಕ್ಸ್ಟ್ ನಾನು ಮಾಡುವಾಗ ಕಾರ್ನಿವೋರಾ ಆರ್ಡರ್ ಕಾರ್ನಿವೋರಾ ಅಂದರೆ ನಿಮಗೆ ಈಸಿಯಾಗಿ 53rd ಕ್ವಶನಲ್ಲಿ ನಿಮಗೆ 3rd ಆಪ್ಷನ್ ವಿಲ್ ಬಿ ದ ಆನ್ಸರ್. ಸೊ ಇಲ್ಲಿ ನೋಡಿ, ಸೊಲನೇಸಿ ಬಂದ್ಬಿಟ್ಟು ಪಾಲಿನಾಮಿಯಲ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ನಿಮ್ಗೆ ಜನರಲ್ ಆಗಿ ಹೇಳಿರ್ತೀನಿ, ಇದು ಫೆಲಿಡೆ ಫ್ಯಾಮಿಲಿಗೆ ಬರುತ್ತೆ. ದ ಹೈರಾರ್ಕಿಯಲ್ ಕ್ಲಾಸಿಫಿಕೇಶನ್ ಕ್ಲಾಸ್ ನೋಡಿ, ನಾನು ನೆನ್ನೆ ಹೇಳಿದ್ದೆ, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಸೊ ಇಲ್ಲಿ ಕ್ಲಾಸ್ ಇಸ್ ಪ್ಲೇಸ್ ಬಿಟ್ವೀನ್
ಕ್ಲಾಸ್ ಎಲ್ಲಿದೆ? ಆರ್ಡರ್ ಮತ್ತು ಫೈಲಮ್ ಮಧ್ಯೆ ಇದೆ ಅಲ್ವಾ? ಸೊ ಫೈಲಮ್ ಮತ್ತು ಆರ್ಡರ್. ಸೊ ಥರ್ಡ್ ಆಪ್ಷನ್ ವಿಲ್ ಬಿ ದ ಆನ್ಸರ್. ದ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ನೋಡಿ, ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಸೈನ್ ಟು ಮೆಮೇಲಿಯಾ. ಮೆಮೇಲಿಯಾಗೆ ಯಾವ್ದು ಅಸೈನ್ ಮಾಡಿದ್ದಾರೆ ಅಂತ ಕ್ವಶನ್ ನಂಬರ್ 55. ಮೆಮೇಲಿಯಾಗೆ ಯಾವ್ದು ಅಸೈನ್ ಮಾಡಿದ್ದಾರೆ ಅಂದರೆ ನೋಡಿ, ಕ್ಲಾಸ್ ಮ್ಯಾಮಲ್ಸ್ ಆರ್ ಅ ಕೈಂಡ್ ಆಫ್ ಕ್ಲಾಸಸ್ ಆಯ್ತಾ. ಸೊ ಕ್ಲಾಸ್ ಮೆಮೇಲಿಯಾ. ಈಚ್ ಆಫ್ ದಿ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಇನ್ಕ್ಲೂಡ್ಸ್ ಆಲ್ ದಿ ಅದರ್ ಕ್ಯಾಟಗರೀಸ್. ಎಲ್ಲ ಕ್ಯಾಟಗರಿನೂ ಒಳಗೊಂಡಿರೋಂಥ ಇದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಕ್ಲಾಸ್. ಎಲ್ಲ ಬೇರೆ ಥರ ಕ್ಯಾಟಗರಿನ ಇಟ್ಕೊಂಡಿರೋದು ಕ್ಲಾಸ್ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ನೋಡೋಣ. ಅರೇಂಜ್ ದ ಫಾಲೋಯಿಂಗ್ ಅಸೆಂಡಿಂಗ್ ಆರ್ಡರ್ ಆಯ್ತಾ. ಸಿಮಿಲರ್ ಕ್ಯಾರೆಕ್ಟರ್ಸ್ ಮೇಲೆ ನಾವು ನೆನ್ನೆ ಸಿಮಿಲರ್ ಕ್ಯಾರೆಕ್ಟರ್ಸ್ ಮೇಲೆ ನೋಡಿದ್ವಿ. ಸ್ಪೀಶೀಸ್ ಹ್ಯಾಸ್ ಹೈಯೆಸ್ಟ್ ಸಿಮಿಲರ್ ಕ್ಯಾಟಗರೀಸ್ ಅಲ್ವಾ. ನೋಡಿ ಇಲ್ಲಿ ಇದನ್ನು ಬರೆಯೋಣ. ಕಿಂಗ್ಡಮ್, ಫೈಲಮ್ ಆರ್ ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಸೊ ಇವಾಗ ಇಲ್ಲಿ ಹೈಯೆಸ್ಟ್ ಇರೋದೇ ಕ್ಲಾಸ್ ಆಯ್ತಾ. ಕ್ಲಾಸ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಸೊ ಆ ಥರ ಬರೆದ್ರೆ ಫಸ್ಟ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಆಯ್ತಾ. ದ ಸೈಂಟಿಫಿಕ್ ನೇಮ್ ಆಫ್ ವೀಟ್ ಈಸ್ ಟ್ರಿಟಿಕಮ್ ಏಸ್ಟಿವಮ್. ನೋಡಿ ಕರೆಕ್ಟಾಗಿ ಸೈಂಟಿಫಿಕ್ ನೇಮ್ ಪ್ರಕಾರ ಬರೆದಿದ್ದಾರೆ. ಸ್ಯಾಪಿನಿಡಲ್ಸ್ ರೆಪ್ರೆಸೆಂಟ್ ಒನ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಇನ್ ಮ್ಯಾಂಗೋ. ದ ಸಿಮಿಲರ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಇನ್ ಮ್ಯಾನ್ ಅಂತ ಕೇಳ್ತಾ ಇದ್ದಾರೆ. ಈ ಥರದ್ದು ಬರುತ್ತೆ. ಕ್ವೆಶ್ಚನ್ ನಂಬರ್ 63 ಥರದ್ದು ನಿಮಗೆ ಇರುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಪ್ರೈಮೇಟ್ಸ್. ಮ್ಯಾನಿಗೆ ಪ್ರೈಮೇಟ್ಸ್ ಇಸ್ ದ ಕ್ಲಾಸ್ ಅಥವಾ ಇದನ್ನ ನಾವು ಈ ಥರ ಬರಿತೀವಿ. ಪ್ರೈಮೇಟ್ ನೆನ್ನೆ ಎಲ್ಲ ನೋಡಿ ಇಲ್ಲಿ ಬರ್ದಿದ್ದೆ. ಒಂದು ನಿಮಿಷ. ನೋಡಿ, ಆರ್ಡರ್ ಇಸ್ ಪ್ರಿಮ್ಯಾಟ. ಅಲ್ಲಿ ಆರ್ಡರ್ ಬೇರೆ ಇದೆ, ಇಲ್ಲಿ ಆರ್ಡರ್ ಪ್ರಿಮ್ಯಾಟ ಇದೆ. ನೋಡಿ ಈ ಥರ. ಅದನ್ನು ಇಲ್ಲಿ ನೋಡಿದ್ರೆ ಇದರ ಆರ್ಡರ್ ಬಂದ್ಬಿಟ್ಟು ಸ್ಯಾಪಿನಿಡಲ್ಸ್. ಮ್ಯಾಂಗೋಗೆ ಸ್ಯಾಪಿನಿಡಲ್ಸ್ ಆದರೆ ಹ್ಯೂಮನ್ಸಿಗೆ ಪ್ರಿಮ್ಯಾಟ ಇಸ್ ದ ಕರೆಕ್ಟ್ ಆರ್ಡರ್. ದ ಸೈಂಟಿಫಿಕ್ ನೇಮ್ ನಾವು ಇದನ್ನು ನೋಡಿದ್ವಿ. Beat. The housefly belongs to family of taxonomic category. Taxonomical classification. Family of housefly ನೋಡ್ಬೇಕು ನಾವೀಗ ಆಯ್ತಾ. ನಂಬರ್ 65 ಕ್ವೆಶ್ಚನ್. ಇಟ್ ಶುಡ್ ಬಿ ಆಪ್ಷನ್ ನಂಬರ್ ಸಿ, ಮಸ್ಕಿಡೆ. ಮಸ್ಕಾ ಇಸ್ ಜೀನಸ್, ಇನ್ಸೆಕ್ಟಾ ಇಸ್ ದ ಕ್ಲಾಸ್, ಡಿಪ್ಟೆರಾ ಅನ್ನೋದು ಒಂದಿದು ಬರುತ್ತೆ. ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಹೈರಾರ್ಕಿ ಇಲ್ಲ, ಅದು ಬರುತ್ತೆ. ಸೊ ಈ ಥರದ್ದು ನಿಮಗೆ ತುಂಬ ಇದೆ. ನೆಕ್ಸ್ಟ್ ನಾವು ನೋಡೋದು ಟ್ಯಾಕ್ಸಾನಮಿಕ್ ಏಡ್ಸ್ ಮೇಲೆ ನೋಡೋಣ. ದ ಪ್ರೈಮ್ ರಿಸೋರ್ಸ್ ಆಫ್ ಟ್ಯಾಕ್ಸಾನಮಿಕ್ ಸ್ಟಡಿ, identification of actual specimen and organism, collection of actual specimen of organism, identification of actual specimen. Identification barala, so it should be collection. The taxonomic aids in which dried pressed plants are preserved andaga, these are herbarium. Dried pressed preserved, dried pressed and preserved andre herbarium. The label on the herbarium sheet does not carry. Nodi, label on the herbarium does not. 2016 neatal kelidare. The answer should be D. Height of the plant yavattu iralla.
ಲಾರ್ಜೆಸ್ಟ್ ಹರ್ಬೇರಿಯಂ ಇನ್ ಇಂಡಿಯಾ. ಲಾರ್ಜೆಸ್ಟ್ ಹರ್ಬೇರಿಯಂ ಇನ್ ಇಂಡಿಯಾ ಇರೋದು ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಓಕೆ, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸಾರಿ, ಇಂಡಿಯನ್ ಬೊಟಾನಿಕಲ್ NBRI ಬೇರೆ, ಇಟ್ ಶುಡ್ ಬಿ IBG, ಇಂಡಿಯನ್ ಬೊಟಾನಿಕಲ್ ಗಾರ್ಡನ್, ಕೋಲ್ಕತ್ತಾ. ಇಲ್ಲಿ ಲಾರ್ಜೆಸ್ಟ್ ಹರ್ಬೇರಿಯಂ ಆಫ್ ಇಂಡಿಯಾ ಇರೋದು. ನೆಕ್ಸ್ಟ್, insects are preserved in museums by collecting, killing and pinning. ಇದೆ ನೋಡಿ, by collecting, killing and pinning. Zoological parks where wild animals are kept in protected environment under human care, which enables to learn about food habits and behavior of wild animals, where conditions are natural habitat of wild animal provided. 82 option will be D option. So D option will be the correct answer ಇದಕ್ಕೆ. The taxonomical aid used for identification of plants by applying diagnostic features. By applying diagnostic features ಅಂದಾಗ it should be key. ಯಾಕೆಂದರೆ ನಿಮಗೆ ಹೆಂಗಿದೆ, ಎರಡು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಡಯಾಗ್ನೋಸ್ ಮಾಡಿ. ನಾವು ಟೂ ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಈ ಟು ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ಸಿಗೆ ನೀವು ಕರೆಕ್ಟ್ ಆಗಿರೋದನ್ನ ನೋಡಿ ಮ್ಯಾಚ್ ಮಾಡಿ ಹಾಕ್ತಾರೆ. ಸೊ ಈ ರೀತಿಯಾಗಿ ನಾವು ನೋಡ್ತೀವಿ. ನೆನ್ನೆನೆ ಮ್ಯಾಕ್ಸಿಮಮ್ ಇದ್ರದ್ದೆಲ್ಲ ರಿವಿಷನ್ ಮಾಡಿದ್ದೀವಿ. ಸೊ ಇವತ್ತಿಗೆ ಇಷ್ಟೇ ನಾನು ಮಾಡೋದು. ನಿಮ್ದು ನೆಕ್ಸ್ಟ್ ಇದರಲ್ಲಿ ನಾನು ನಿಮಗೆ ವೈಸ್ ಆ್ಯಪಲ್ಲಿ MCQ ಟೆಸ್ಟ್ ಬೇರೆ ಕೊಟ್ಟಿದ್ದೀನಿ, ಅದನ್ನು ಕರೆಕ್ಟಾಗಿ ಮಾಡಿ. 40 ಮಾರ್ಕ್ಸ್ ಟೆಸ್ಟ್ ಇದೆ MCQs. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಬಯಾಲಜಿ ರಿಲೇಟೆಡ್ ಯಾವುದೇ ಥರ ಡೌಟ್ಸ್ ಇದ್ದರೂ ಚಾನಲಿಗೆ ಬನ್ನಿ, ನಿಮಗೆ ಎಲ್ಲ ಥರದ ಚಾಪ್ಟರ್ಸ್ ಮೇಲೂ ಕವರ್ ಮಾಡಿರ್ತೀನಿ. ಥ್ಯಾಂಕ್ ಯು.